ಸಚಿವ ಕೆ ಎನ್ ರಾಜಣ್ಣ ಜೊತೆ ಅವ್ರನ್ನ ಮಾತಾಡ್ತೇನೆ ಸರ್. ಅಂದ್ರೆ ಈಗ ಮೂಡ ಪ್ರಕರಣ ವಿಚಾರವಾಗಿ ಎಲ್ಲೋ ಒಂದ್ ಕಡೆ ರಾಜಕೀಯ ಬಳಕೆ ಆಗ್ತಾ ಇದೆಯಾ ಅಂತ ಸರ್. ಈಗ ರಾಜ್ಯಪಾಲ ಕೂಡ ಎಂಟ್ರಿ ಆಗಿರುವಂತ ವಿಚಾರ ಪೂರ್ಣ ರಾಜಕಾರಣನೇ ಅಲ್ಲರಿ. ಅವರ ಮನೆಯವ್ರಿಗೆ ಸೈಟ್ ಕೊಟ್ರೆ ಮುಖ್ಯಮಂತ್ರಿಗಳಿಗೆ ಏನೋ ಹಳ್ಳಿನಲ್ಲಿ ಗಾದೆ ಹೇಳ್ತಾರಲ್ಲ, ಅದು ಎಂತದ್ದು ಕೋಣನಿಗೆ ಕಾಯಿಲೆ ಬಂದ್ರೆ ಎಮ್ಮೆಗೆ ಬರೆ ಆಗ್ದಂಗೆ, ಅಥವಾ ಎಮ್ಮೆಗೆ ರೋಗ ಬಂದ್ರೆ ಕೋಣನಿಗೆ ಬರೆ ಆಗ್ದಂಗೆ. ಹಿಂಗೆ ಇದ್ರಲ್ಲಿ ಅವ್ರ ಮನೆಯವರು ಯಾವ್ದು 20 ವರ್ಷದ ಹಿಂದಿನ ಕತೆ ತಗೊಂಡ್ಬಂದು ಈಗೆಲ್ಲ ಮಾಡಿ 26 ತಾರೀಕು ಅರ್ಜಿ ಕೊಡ್ತಾರೆ, ಅವತ್ತು ಸಾಯಂಕಾಲಕ್ಕೆ ಶೋಕಾಸ್ ನೋಟಿಸ್ ಕೊಡ್ತಾರೆ. ಇದೆಲ್ಲ ನೋಡಿದಾಗ ಪಿಟಿಷನ್ಸ್ ಗಳು ಎಷ್ಟು ಪೆಂಡಿಂಗ್ ಇದಾವೆ ಅವ್ರ ಮುಂದೆಗಡೆ, ಗವರ್ನರ್ ಮುಂದೆಗಡೆ. ಅವ್ಯಾವ್ದು ಇಲ್ಲ. ಇದೊಂದಕ್ಕೆ ಒಂದೇ ದಿವಸ ಅರ್ಜಿ, ಒಂದೇ ದಿವಸ ಶೋಕಾಸ್ ನೋಟಿಸ್. ನೋಡ್ತಿದ್ದಂಗೆ ರಾಜಕೀಯ ಮಿಶ್ರಣ ಇದೆ ಅಂತ ಗೊತ್ತಾಗುತ್ತಲ್ಲ. ಸರ್, ಇವತ್ತಿನ ಕ್ಯಾಬಿನೆಟ್ ನ ಸಭೆಯಲ್ಲಿ ಏನ್ ನಿರ್ಧಾರ ಆಯ್ತು ಅಂತ ಸರ್? ಈಗ ಬ್ರೀಫ್ ಮಾಡ್ತಾರೆ ಅವರು, ಡೀಟೇಲ್ ಬ್ರೀಫ್ ಮಾಡ್ತಾರೆ. ಓಕೆ. ಇದಷ್ಟು ಕೂಡ ಸಚಿವ ರಾಜಣ್ಣ ಅವರ ಮಾತಾಡೋದು. ಸದ್ಯಕ್ಕೆ ಈಗ ರಾಜಕೀಯ ಒಂದು ಬಳಕೆಯನ್ನು ಕೂಡ ಮಾಡ್ಕೊಳ್ಳಾಗ್ತಾ ಇದೆ. ಇದನ್ನ ದುರುದ್ದೇಶವಾಗಿ ಬಳಕೆ ಮಾಡ್ಕೊಳ್ತಾ ಒಂದು ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ರವಿ ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು.